ನನ್ನ ಅಣ್ಣ ತಮ್ಮಂದಿರೇ, ಆಹಾ ಗುರುಬಂಧುಗಳೇ, ಮನುಷ್ಯ ತಪ್ಪು ಮಾಡ್ತದ. ಮನುಷ್ಯ ತಪ್ಪು ಮಾಡ್ತದ. ತಪ್ಪು ಮಾಡೋದು ಸಹಜ ಅಲ್ರಿಪ್ಪ. ತಪ್ಪು ಮಾಡ್ತದ. ಹಾ ಯಾರು ತಪ್ಪು ಮಾಡಿರಿಪ್ಪ ಅಂತ ಕೇಳಾಕ ಎಲ್ಲ ಜನ ಬಂದ್ರ ನಾ ಮಾಡಿನತ್ ಯಾರು ಹೇಳ್ತಾರೇನ್ರಿ? ಹಂಗ್ರಿಪ್ಪ ಮಾಡ್ ಹೋಗತ್ರಿ. ತಪ್ಪು ಮಾಡಿದವ್ರು ಯಾರ ನಾ ತಪ್ಪು ಮಾಡಿನ ಒಪ್ಕೋತಾರೇನು? ಒಪ್ಕೊಳಂಗಿಲ್ರಿಪ್ಪ. ಖರೆ ಅದಕ್ಕೆ ಸಾಕ್ಷಿ ಒಬ್ಬ ಇರ್ತಾನ. ಹಾ 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 ನೀ ತಪ್ಪು ಮಾಡಿದಿ, ಹಾ ನಿನ್ನಿಂದ ತಪ್ಪಾಗ್ಯದ, ತಪ್ಪಾಗ್ಯದ, ಇಂಥ ಕೆಲಸ ನೀ ಮಾಡಬಾರದು ಅಂತೇಳಿ ಒಳಗ ಹಾ 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 ಮನಸ್ಸು ಹೇಳ್ತಿರ್ತದ. ಮನಸ್ಸು ಹೇಳ್ತಿರ್ತದ. ಹೌದಲ್ರಿಪ್ಪ, ಕರೆ ಅದ ಮಾತ. ನಿಂಗಪ್ಪನವ್ರ ಹಾ ದೈವದ ಕಣ್ಣಾಗ ಮಣ್ಣು ಒಗಿಬಹುದು ನೀ, ಹಾ ದೇವರ ಕಣ್ಣಾಗ ಮಣ್ಣು ಯಾಕೆ ನಡೆಯುವುದಿಲ್ಲ? ಹೌದು ಹೌದು. ಹೆಂಗ್ರಿಪ್ಪ ಅದು? ಬಹಳ ಸೂಕ್ಷ್ಮದ ಮಾತ. ಹಾ ಎಲ್ಲಾ ದೈವದವ್ರು ಕೂಡಿ ಟಾಳಿನ ಹೊಡೆದ್ರಿ, ಹಾ ಕೂಗು ಹೊಡೆದ್ರಿ. ಹೌದು. ವಿಷಯ ಏನ್ ನಡೆದದ ಇವತ್ತ? ತಂದಿ ಮತ್ತು ಮಗ. ಹೌದಾ? ಹೌದು. ಮಗನ ಪಾಲು ಯಾರಿಗೆ ಬಂದದ? ನಮಗ ಬಂದತ್ರಿ. ತಂದಿ ಪಾಲು ಯಾರಿಗೆ ಬಂದದ? ಸರ್ಜೋಡಿ ನಿಂಗಪ್ಪ ಮಸ್ತರ್ ಅವ್ರಿಗೆ ಬಂದತ್ರಿ. ಬಂದೈತಿ. ಹೌದು. ಒಂದು ಮಾತು ಹೇಳಿದ್ರ ಅವ್ರು, ಯಾರು ಗದ್ದಲ ಮಾಡಬೇಡ್ರಿ ಚಾಕುಡಿ ಅವ್ರು. ಒಂದು ಮಾತು ಹೇಳಿದ್ರ ಅವ್ರು ನೀವೆಲ್ಲರೂ ಕೇಳಿರಿ. ಹೆಂಗ್ರಿ? ಮಾಧುಲಿಂಗ ಬೆನ್ನ ಭುಜ ತಂದಿ ಬಲ್ಲಿ ಬೇಡ್ಕೊಂಡು ಬಂದ, ಇದು ಒಪ್ಪುವಂತ ವಿಷಯ ಹೇಳಿದ್ರು ಅವ್ರು. ಹೌದು. ಮುಂದೆ ಅಮೋಕ್ಷದಾಗ 4 ಮಂದಿ ಹುಟ್ಟಿ ಬಂದ್ರ ಅವ್ರು ಏನಾಗಬೇಕು? ಮುತ್ಯಾಗ ಮಕ್ಕಳವ್ರಲ್ಲ ಅವರು ಮಕ್ಕಳಾಗಬೇಕು. ಹೌದು. 21 ಮಂದಿ ಹುಟ್ಟಿ ಬಂದ್ರಲ್ಲ, ಹಾ ಏನಾಗಬೇಕು? ಮೊಮ್ಮಕ್ಕಳ. 101 ಮಂದಿ ಹುಟ್ಟಿ ಬಂದ್ರಲ್ಲ, ಅವ್ರ ಮರಿ ಮಕ್ಕಳ. 101 ಮಂದಿ ಒಳಗೆ ಬಟ್ಟಲು ಒಡಿ ಅದಾನಿಲ್ರಿ? ಹೌದು. ಬಟ್ಟಲು ಒಡಿಯ ಮುತ್ಯ ಅಮೋಕ್ಷದಾಗ ಏನಾಗಬೇಕು? ಮರಿಮಮ್ಮಗ. ಮರಿಮಮ್ಮಗ. ಇವ ಕತೆ ಯಾರ್ದು ಹೇಳ್ಯಾನ? ಹಿಂಗ್ಯಾಕ್ರಿ ಚೇರ್ಮನ್ ಅವ್ರು ಹೇಳ್ಬೇಕು. ಇವ್ರು ಕನ್ನಡ ಶಾಲೆ ಮಾಸ್ತರ್. ಇವರು ಇಲ್ಲಿ ಯಾರ್ದು ಬೆಳ್ಸಾಕತ್ತೀರಿ? ತಂದಿದ್ ಬೆಳ್ಸಾಕತ್ತೀರಿ. ಹೌದು. ಸ್ವಲ್ಪ ರೂಟ್ ಬಿಡತ್ತೆ ನೋಡೋ ಗಾಡಿ ಸರ. ಹಾ ತಾಯಿ ತಂದಿ ಮಗನಿಗೆ ತಪ್ಪು ದಾರಿ ತೋರಿಸಿದ್ರ ಮಗ ಒಬ್ಬ ದಾರಿ ತಪ್ತಾನ. ಹೌದು. ಸಾಲಿ ಒಳಗ ಮಾಸ್ತರ್ ತಪ್ಪು ದಾರಿ ತೋರಿಸಿದ್ರ ಶಾಲ್ಯಾಗಿನ ಮಕ್ಕಳೆಲ್ಲ ಕೆಡ್ತಾವ. ಹೌದು ಹೌದ್ರಿಪ್ಪ, ಹೌದು ಕರೆ ಅದ ಮಾತ. ನಾ ಹೇಳು ಮಾತು ತಿಳ್ತದ್ರಿ ನಿಮ್ಗ? ಹೌದು. 101 ಮಂದಿ ಧರ್ಮರೊಳಗೆ ಬರುವಂತ ಬಟ್ಟಲ್ ಒಡಿಯ ಅವ ಮಗ ಅಲ್ಲ, ಮೊಮ್ಮಗ ಅಲ್ಲ, ಮರಿಮಗ ಅದಾನ. ಹೌದು. ಬಾಳ ದೂರ ಆತಿದು. ಮಗನ ಅಲ್ಲಗಳ ಮಾತಾಡು, ತಂದಿದ್ ಹೆಚ್ಚು ಮಾಡಿ ಮಾತಾಡು. ಹಾ ಅಮೋಕ್ಷದ ಮುತ್ಯ ತಂದಿನೂ ಅಲ್ಲ, ಬಟ್ಟಲ್ ಒಡಿಯ ಮಗನೂ ಅಲ್ಲ. ಮಗಾನು ಅಲ್ಲ. ಇಲ್ಲ ವಿಷಯ ಏನಿಟ್ಟಾರ ಇಲ್ಲಿ? ತಂದಿ ಮಗಂದು. ಹೌದು. ನೀವು ಮಾತಾಡಕತ್ತೀರಿ ಎತ್ತನ್ನ ಮಾಮರ, ಎತ್ತನ್ನ ಕೋಗಿಲಿ, ಎತ್ತಿಂದ- ಎತ್ತಿಂದ ವ್ಯತ್ತ ಸಂಬಂಧವಯ್ಯ. ಹೆಂಗ್ರಿ? ಆಹಾ ಅವ ನೋಡು, ನಾ ಒಂದು ಮಾತಾಡೀನಿ. ಯಾಕಪ್ಪ ಅಂತಂದ್ರ ನಿಂಗಪ್ಪ ನನ್ನ ಮೇಲೆ ಅವರು ನನಗೆ ಅಣ್ತಂಬ್ರಿದ್ದಂಗ. ಅಂತಂಬರ್ಲಿಲ್ಲ. ಕರಿ ಮಾರ್ಯಾವತ್ತ ಅವಂಗೊಂದು ಮಾತು ಹೇಳಿನಿ, ಅವನು ಎತ್ತರಿಸಿ ಮ್ಯಾಲ ಇಡುವಟ್ಟಾಗ್ಲಿಲ್ಲ ನಿಮ್ಗ. ಹೌದು. ಪಂಡರಪುರದಾಗ ಪಾಂಡುರಂಗ ಹೆಂಗದಾನ? ಹೆಂಗದಾನ? ಕಾರ್ಗಣರ್ಲೆ. ದ್ವಾಪಾರ ಯುಗದಾಗ ಶ್ರೀಕೃಷ್ಣ ಪರಮಾತ್ಮ ಹೆಂಗದಾನ? ಹೆಂಗದಾನೋ ವಿಜಯ ಮಾವ? ನೀಲಿ ವರ್ಣ ಅದಾನ. ನೀಲಿ ವರ್ಣ ಗಂಡ ಬೆಡ್ಸಾವಣಿ. ಅದು ಕಪ್ಪ ಇಲ್ಲ. ಹೌದು. ಗುಡಿ ಒಳಗೆ ಹೋಗಿ ಮೂರ್ತಿ ಮ್ಯಾಗಿಂದು ಮಕ ತೆಗಿರಿ. ಕೆರೆಸಿದ್ದ ಮುತ್ತೆ ಹೆಂಗದಾನ? ಕರ್ಗದಾನ, ಕಪ್ಪದಾನು. ಕರ್ರನ್ನವರು ಕಾಗದ ಮ್ಯಾಗ. ಎಲ್ಲಿ ಹಾಕ್ತಾರ? ಕರ್ರನ್ ಅವ್ರು ಕಾಗದ ಮ್ಯಾಗ ಇರ್ತಾರ. ಕಾಗದ ಮ್ಯಾಲ ಇಲ್ಲ, ನಾನು ಕನ್ಫ್ಯೂಸ್ ಮಾಡಬೇಡಿ. ಕೇಳ್ರಿ ವಿಷಯ ಪುಣ್ಯಾತ್ಮರೇ. ಹೌದು. 10 ಅವತಾರ ಎತ್ತಿ ಬಂದಿರತಕ್ಕಂತ ಶ್ರೀಕೃಷ್ಣನ ಅವತಾರದ ಶರೀರ ಎಲ್ಲ ಕಪ್ಪು ವರ್ಣದ. ಪಾಂಡುರಂಗನ ಬಣ್ಣ ಕಪ್ಪದ. ನಮ್ಮ ತಮ್ಮ ಮಲ್ಲುಗನ ಇಟ್ಟು ಕಿಗ್ಗಳಿಸಿ ಮಾತಾಡಿದ್ರು ಸಹಿತ ಸಿಟ್ಟಿನಿಂದ ಮಾತಾಡಿಲ್ಲ.
ಒಂದು ಪ್ರೇಮದಿಂದ ಅಣ್ಣ ತಮ್ಮರ ಬಾಂಧವ್ಯದಿಂದ ಮಾತಾಡಿನಿ ಹಿಂಗ ಸಂಬಂಧ ಹಚ್ಚ್ರಿ. ಸಂಬಂಧ ಹಚ್ಚಬೇಕು. ಇಲ್ಲಿ ಹೇಳ್ತೀನಿ ಮಗನ ವಿಷಯ. ಏನ್ರಿ? ಮಾಧುಲಿಂಗ ಬೆನ್ನ ಭುಜ ಪಡ್ಕೊಂಡ. ಪಡ್ಕೊಂಡ್ರಲ್ಲ. ಅವತಾರ ಉದು ಸಿದ್ಧ ದೇವೇಂದ್ರ ಬಿಳಿಯಾನಿ ಸಿದ್ಧ ಆಚಾರಗೌಡ ಸೋಮಣ್ಣ ಮುತ್ಯ ಕಡಿ ಹೊಟ್ಟೆ ಕಣ್ಣ ಮುತ್ಯ 4 ಮಂದಿ ಸತ್ಯಧರ್ಮರು ಮಕ್ಕಳು ಹುಟ್ಟಿ ಬಂದ್ರು. ಅಮೋಘ ಸಿದ್ಧ ಮುತ್ಯಾಗ. ಹೌದು. ಒಬ್ಬಾಕಿ ಹೆಣ್ಣು ಮಗಳು ಲಿಂಬಿ ಹಣ್ಣು ಭಂಡಾರದಿಂದ ಹುಟ್ಟಿ ಬಂದಳು ರೆಬಕಾಬಾಯಿ. ಹೌದು. ಅದೇ ಚಿಕ್ಕೋಡಿ ಭಾಗದೊಳಗೆ ಬಂದು ಜನ್ನಮ್ಮ ಅಂತ ಕರೆದ್ರು. ಆ ತಾಯಿಗೆ ಮಲಕಾರಿ ಸಿದ್ಧ ಹರ್ಯಾಣ ಸಿದ್ಧ ಮಕ್ಕಳು ಹುಟ್ಟಿ ಬಂದ್ರು. ಹುಟ್ಟಿ ಬಂದಾರಲ್ರಿಪ್ಪ. ಒಂದು ದಿವಸ ದಿನನಿತ್ಯದಲ್ಲಿ ಬಬಲಾದಿ ಸಿದ್ಧಗೊಂಡಗೌಡನ ಮಗಳು ಕೊಂತುಬಾಯಿ 12 ವರ್ಷ ಮಾವನ ಸೇವೆ ಮಾಡ್ತಿದ್ಲು. ಗುಡ್ಡದ ಮ್ಯಾಲ ಪಂಚಧೂಪಾರ್ತಿ ಎತ್ತಿ ಮಾವಾಗ ಬೆಳಗ್ತಿದ್ಲು. ಒಂದೊಂದು ದೀಪ ಒಬ್ಬೊಬ್ಬರ ಹೆಸರಲ್ಲಿ ಹಚ್ಚಿದ್ಲು. ಹೌದಲ್ರಿಪ್ಪ. ಹೌದು. ಒಂದು ಮಾವನ ಹೆಸರಲ್ಲೇ, ಒಂದು ಬಾವನ ಹೆಸರಲ್ಲೇ, ಒಂದು ಗಂಡನ ಹೆಸರಲ್ಲೇ, 2 ಮೈದುನಗಳ ಹೆಸರಲ್ಲೇ. ಹೌದು. ಒಂದು ದಿವಸ ಹೌದು ಸಿದ್ಧ ಇದೇ ಸದಲ್ಗ ನಾಡಿಗೆ ಬಂದು ಮಂಗರಾಯನ ಜೋಡಿ ಜಗಳಾಡಿ ಹೋಗುವಾಗ ವಿಷದ ವೇದನೆಯಿಂದ ಕಲ್ಲಂಕಲಿಗೆ ಭೂಮಿಯಾಗಿ ಬಿದ್ದು ಉಳ್ಳಾಡ್ತಿದ್ದ. ಹೌದಲ್ರಿಪ್ಪ. ಹೌದು. ಗುಡ್ಡದ ಮೇಲೆ ಮಾವನ ಸೇವಾ ಮಾಡುವಾಗ ಕೊಂತಾಬಾಯಿ ಬೆಳಗುವಂತ ದೀಪ ಹೌದು ಸಿದ್ಧನ ಹೆಸರಲ್ಲಿ ಇದ್ದಂತ ಅದು ಕಂದಾಯ್ತಲ್ರಿಪ್ಪ. ಮಾವಗ ಕೇಳ್ತಾಳ, ಮಾವ ನನ್ನ ಭಾವ ಹೌದು ಸಿದ್ಧನ ಹೆಸರಲ್ಲಿ ಇದ್ದಂತ ದೀಪ ಕಂದಾಗ್ಯದ, ಏನ ಕಾರಣ ಅಂತ ಕೇಳಿದಾಗ ಮಾವ ಹೌದು ಅಮೋಘ ಸಿದ್ಧ ಹೇಳ್ತಾನ, ಕೊಂತೆವಾ ನಿನ್ನ ಭಾವ ಹೌದು ಸಿದ್ಧ ಕಲ್ಲಂಕಲಿಗೆ ಭೂಮಿಯಾಗ ವಿಷದ ವೇದನೆಯಿಂದ ಬಿದ್ದು ಉಳ್ಳಾಡಕತ್ಯಾನ. ಇನ್ನೇನು ಕೆಲವೇ ಕ್ಷಣದೊಳಗೆ ಅವನ ಪ್ರಾಣ ಹಾರಿ ಹೋಗ್ತದ ತಂದ. ಹೌದು. ಮಾವ ಏನು ಮಾಡಿದ್ರ ನನ್ನ ಭಾವನ ಪ್ರಾಣ ಉಳಿತದ ಹೇಳು ಅಂದ್ಲು. ಆವಾಗ ಮಾವ ಅಮೋಘ ಸಿದ್ಧ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಕೊಂತೆವಾ ನಿನ್ನ ಭಾವ ಹೌದು ಸಿದ್ಧ ಉಳಿಬೇಕಾದ್ರ ನಿನ್ನ ಬಗಲೊಳಗಿದ್ದಿರ್ತಕ್ಕಂತ ಸಣ್ಣ ಮಗ ಸಿಲಿ ಸಿದ್ಧನ ಆಕಾಶಕ್ಕೆ ಆವತ್ತಿ ಹೊಡೆದ್ರ ನಿನ್ನ ಭಾವ ಉಳಿತಾನ. ಒಬ್ಬ ದೊಡ್ಡಪ್ಪನ ಸಂಬಂಧ ಹಡದ ತಾಯಿ ಕೊಂತುಬಾಯಿ ಬಗಲಾನ ಕೂಸಿನ ಆಕಾಶಕ್ಕೆ ಆವತ್ತಿ ಹೊಡೆದಾವ ಏನಿಲ್ಲ ದಯವಿಟ್ಟು ಅಲ್ಲಿ ಕೊಡ್ರಿ. ಇದಕ್ಕ ಹೊಡೆದಾಳಿಲ್ಲ ಮಗನಿಗೆ? ಹೊಡೆದಾಡ್ರಲ್ಲ. ಅವ್ರ ತಾಳಿ ಹೊಡ್ಯಾವ್ರ ಕರೆ ಗಟ್ಟಿ ಮನಸ್ಸಲ್ಲೇ ಗಂಟ್ಲಾಗ ಮಾತು ಬರುವಾತು. ಹೌದು. ಕಲ್ಲ ನಿಮ್ಮ ಕಲ್ಲಿಗೆ ಮುಲ್ಲರಿ ಚುಚ್ಚಲೇನ? ಎಲ್ಲ ತಿಳಿತೈತಿ. ಬರೀ ವಾನ ನೋಡಿದ್ರೆ ಇದು ಬೆಳೆ ನೀರಿಗೆ ಬಂದೈತಿ, ಇದು ಲಾಗೋಡಕ್ಕೆ ಬಂದೈತಿ, ನಮಗೆ ಗುರ್ತಾಕೈತಿ. ನಾವೆಲ್ಲ ಭಾಳ ಇದು ನಿಮ್ಮಂಥವ್ರ ಪುಣ್ಯದಿಂದ, ತಮ್ಮೆಲ್ಲ ನಮ್ಮ ತಾಯಂದಿರ ಪುಣ್ಯದಿಂದ ದಿನ ಒಂದೊಂದು ಊರ್ ನೀರು ಕುಡಿಸಿರಿ, ದಿನ ಒಂದು ಊರದು ಊಟ ಮಾಡಿಸಿರಿ. ಹೌದು ನಮಗೆ ತಿಳಿತೈತಿ. ಗಂಟ್ಲು ಬಿಗಿ ಹಿಡ್ದೈತಿ, ಅದು ಮಾತು ಬರವಾಲು. ಎಲ್ಲಡ್ರಿ ತಂಡೈತಡ್ರಿ. ಪುಣ್ಯಾತ್ಮರೇ, ಹಡದ ತಾಯಿ ಕೊಂತುಬಾಯಿ ಭಾವ ಹೌದು ಸಿದ್ಧನ ಸಂಬಂಧ ಸ್ವತಃ ಹಡದ ಮಗನ ಆಕಾಶಕ್ಕೆ ಆವತ್ತಿ ಹೊಡೆದಾಳ. ಅಲ್ಲಿ ಸಿಲಿ ಸಿದ್ಧನ ಆವತ್ತಿ ಕೊಟ್ಟಾಗ ಹೌದು ಸಿದ್ಧನ ಪ್ರಾಣ ಉಳ್ದದ, ಮಗ ಮಾಡಿದ್ದ ಕೀರ್ತಿ ಇಲ್ಲದ. ಅವಾಗ ಮುತ್ಯ ಅಮೋಘ ಸಿದ್ಧ ಹೇಳ್ದ, ಏನ್ರಿಪ್ಪ? ಒಬ್ಬ ದೊಡ್ಡಪ್ಪನ ಸಂಬಂಧ ಇಂತಾದ ನಾನು ಸೊಸಿ ಮಾಡ್ಯಾಳ ಅಂತಂದ್ರೆ ಇವನಿಗೆ ಪಲ್ಲಕ್ಕಿ ಪದವಿ ಅಲ್ಲ ರಥದ ಪದವಿ ಇರಲಿ ಅಂತ ತಿಳ್ಕೊಂಡು ಧರ್ಮರ ರಥ ಅಚ್ಚೇಗಾವ ಶಿಲಿಸಿದ್ದಕ್ಕೆ ಕೊಟ್ಟ ಕಳಿಸಿದ್ರು. ಅಚ್ಚೇಗಾವ ಶಿಲಿಸಿದ್ದಕ್ಕೆ ಕೊಟ್ಟ ಕಳಿಸಿದ್ರು. ಹೌದಲ್ರಿಪ್ಪ. ಹೌದು. ಕೊಂತುಬಾಯಿ ಮಗ ಶಿಲಿಸಿದ್ದ ಮಾಡಿದ ಕೀರ್ತಿ ಇದು. ಕೀರ್ತಿ ಅಲ್ರಿಪ್ಪ. ಹೌದು. 1700 ಮಟ್ಟ ಮನಿ ಒಳಗೆ ತಂದೆಗಳು ಮಕ್ಕಳಿಗೆ ಅಂತ ಉಪಕಾರ ಯಾರು ಮಾಡಿಲ್ಲ? ಮಾಡ್ಯಾರಲ್ಲ. ಹೇಳಾಕ ನಿಮಗೆ ಕತಿ ಇಲ್ಲ? ಚೇರ್ಮನರ್ ಹೇಳ್ಬೇಕಲ್ಲ ಬೇಗನ. ಅಲ್ಲಪ್ಪ, ಮಕ್ಕಳಿಗೆ ಬಿಟ್ರಿ ಮೊಮ್ಮಕ್ಕಳಿಗೆ ಬಿಟ್ರಿ ಓದ ಮರಿಮಗನಿಗೆ ಮತ್ತು ಮುತ್ಯಾಗ ಜೋಡ್ಸಾಕತ್ತೀರಿ. ಇದು ತಂದೆ ಮಗನ ವಾದ ಹೆಂಗ್ರಿ? ಏನಿದು? ರಾಮಾಯಣ ಕಾಲದಾಗ ಒಂದು ಮಾತು ಹೇಳ್ತೀನಿ. ಹೆಂಗ್ರಿ? ದೇವದಾನವರಿಗೆ ಯುದ್ಧ ನಡೆಯುವಂತ ಪ್ರಸಂಗದೊಳಗ ದಶರಥ ರಾಜನ ಕರ್ಯಾಕ ದೇವತೆಗಳು ಬಂದ್ರು. ಬಂದ್ರಲ್ರಿಪ್ಪ. ಸಣ್ಣ ಮಡದಿ ಕೈಕಾನ ಕರ್ಕೊಂಡು ದೇವದಾನವರ ಜೋಡಿ ಯುದ್ಧಕ್ಕೆ ಹೋದ ದಶರಥ ರಾಜ. ಅವಾಗ ಯುದ್ಧ ಭೂಮಿ ಒಳಗೆ ಯುದ್ಧ ಮಾಡುವಾಗ ದೈತರ ಕಡೆ ಅವರು ಬಂದು ದಶರಥ ರಾಜನ ರಥದ ಕೀಲು ತೆಗೆದು ಹೋಗೋದು ಹೋಗಿಬಿಟ್ರು. ಹೌದಲ್ರಿಪ್ಪ. ರಥದ ಗಾಲಿನ ಹೊರಗೆ ಹೋಗಿ ಬೀಳ್ತೈತೆ ಅನ್ನೋದ್ರೊಳಗೆ ಕೈಕಾ ನೋಡಿದ್ಲು. ಯುದ್ಧ ಮುಗಿಯುವವರೆಗೆ ಕಿರಬಟ್ ಹಾಕೊಂಡ್ರೆ ನಿತ್ತಲು. ಯುದ್ಧ ಮುಗಿತು, ನಾ ಜಯಶಾಲಿ ಆದ್ನಿ, ನಮಗೆ ಜಯ ಆಯ್ತು ಅಂತ ಕ್ಯಾಕಿ ಹೊಡೆದ ನಗಾಕತ್ತ ದಶರಥ ರಾಜ. ಏ ರಾಜ, ಇಲ್ಲಿ ಕೆಳಗೆ ನೋಡು,
ಕೆಳಗ ನೋಡು ಕಿರ್ಬಲ್ ಹಾಕಿ ನಾ ಇಲ್ಲಿ ಹಿಡಿಲಿಲ್ಲ ಅಂದ್ರೆ ನಿನ್ನ ಗಾಲಿ ಬೀಳ್ತಿತ್ತು ರಥ ಒಗ್ಗಾಲಿ ಆಗ್ತಿತ್ತು ಆಗ್ತಿತ್ತಲ್ರಿಪ್ಪ. ಅವಾಗ ಮಡದಿ ಮ್ಯಾಲ ಪ್ರೇಮದಿಂದ ಹೇಳ್ತಾನೆ ಕೈಕಾ ಹಾ ನನಗ ಇವತ್ತು ಮಾನ ಕಾಯ್ದಿದ್ದೀನಿ ಏನು ಬೇಡ್ತಿದ್ ಬೇಡ ನಾ ಕೊಡ್ತೀನಿ ವರ ಅಂದ. ಹೌದಲ್ರಿಪ್ಪ. ಮುಂದ ಪ್ರಸಂಗ ಬಂದಾಗ ಕೇಳ್ತೀನ ತಂದ್ಲು. ಹಾ ಮುಂದ ರಾಮ ಹುಟ್ಟಿ ಬಂದ, ಲಕ್ಷ್ಮಣ ಹುಟ್ಟಿ ಬಂದ, ಭರತ ಹುಟ್ಟಿ ಬಂದ, ಶತ್ರುಘ್ನ ಹುಟ್ಟಿ ಬಂದ. ಹೌದು. ಹುಟ್ಟಿ ಬಂದ ಮೇಲೆ ಹೊತ್ತೇರಿದ್ರೆ ರಾಮಗ ಪಟ್ಟಾಭಿಷೇಕ ಇತ್ತು. ಹೌದು. ಅವಾಗ ಹಠ ಹಿಡಿದು ನೋಡ್ರಿ ಸಣ್ಣ ತಾಯಿ ಕೈಕಾ. ಹಾ ಮತ್ತೆ ರಾತ್ರಿ ಒಳಗ ಹಾ ಪತಿ ದಶರಥ ರಾಜ ಕೇಳಿದ್ರು ನನ್ನ ಮಾತ ಹಿಂದ ಒಂದಾನೊಂದು ಕಾಲದಾಗ ಕೊಡ್ತೀನ ಅಂತ ಹೇಳಿದ್ರಿ. ಹಾ ಹಾ ಈಗ ವಚನ ಕೊಡ್ರಿ ಅಂತ ವಚನ ಇಸ್ಕೊಂಡು ಹೌದು. ರಾಮಗ 14 ವರ್ಷ ವನವಾಸ ಆಗಬೇಕು, ನನ್ನ ಮಗ ಭರತಗ ಪಟ್ಟ ಆಗಬೇಕು ಅಂತ ತಾಯಿ ಎಲ್ಲ ಇದ್ ವರ ಬೇಡಿದ್ದು. ಹೌದು ತಾಯಿನೇ ಬೇಡಲ್ರಿ. ತಾಯಿ ಹೌದಲ್ರಿ? ಹೌದು. ರಾಮ 14 ವರ್ಷ ವನವಾಸಕ್ಕೆ ಹೋದದ್ದು ತಾಯಿ ಸಂಬಂಧ ಇಲ್ರಿ. ತಾಯಿ ಸಂಬಂಧ ಇರ್ಲಿ. ಮಡದಿಗೆ ಮಾತು ಕೊಟ್ಟ ತಪ್ಪಿಗೆ ಆಗಿ ತಂದಿ ಹಾ ಮರ್ಯಾದೆ ಉಳಿಸೋ ಸಂಬಂಧ 14 ವರ್ಷ ಮಗ ರಾಮ ವನವಾಸಕ್ಕೆ ಹೋಗ್ಯಾನ. ಇನ್ನೇನು ತ್ಯಾಗ ಮಾಡ್ಬೇಕು ತಾಯಿ ತಂದಿಗೆ? ಹೌದು ಹೌದು. ಇನ್ನೇನು ತ್ಯಾಗ ಮಾಡ್ಬೇಕು ತಾಯಿ ತಂದಿಗೆ? ಏನ್ ಮಾಡ್ಬೇಕು? ಇಂಥ ಕತೆ ಹೇಳ್ರಿ. ಹೌದು. ಇಂಥ ಕತೆ ಹೇಳ್ರಿ. ತಾಯಿನ ಕಾಶಿ ಯಾತ್ರೆ ತಗೊಂಡು ವಾದ 3 ತಿಂಗಳು ವಾದ 3 ತಿಂಗಳು ಬಂದ, ಸಾವಿರಾರು ಸಲ ಇಳಿಸಿದ. ಬಂದ ಮೇಲೆ ತಾಯಿ ಋಣ ತೀರಿಸಿನ ತಿಳಿದ. 9 ತಿಂಗಳು 9 ದಿನ ಹಡದ ತಾಯಿ ಕೂಸ ವಜ್ಜೆ ಆಗ್ಯದತ್ತ, ಒಮ್ಮೆ ಇಳಿಸಿಲ್ಲಪ್ಪ, ತಾಯಿ ಋಣ ತೀರ್ಸಕ್ಕಾಗುದಿಲ್ಲ ಅಂತೇಳಿ ಜನ ಅಂದ್ರು. ಹೌದು. ಕಾಶಿ ಯಾತ್ರೆಗೆ ಹೋದವ ಯಾರ? ಮಗನರ್ಲ. ತಾಯಿ ತಂದಿ ಯಾರ? ಋಣ ತೀರಿಲ್ಲ ಅಂತ ಹೇಳಿದ ಹಿರಿಯಾರ ಯಾರು? ಅವ್ರು ಒಬ್ಬರ ಹೆಸರು ಐತಿಲ್ಲ? ಹೆಸರು ಬೇಕಲ್ಲ. ಇವತ್ತು ಹಾಡಾಕ್ ಬಂದಿವಿ ಈ ಊರಿಗೆ. ಹೌದು. ಈ ಊರ ಹೆಸರು ಅದ, ತಾಲೂಕ್ ಅದ, ಜಿಲ್ಲಾ ಅದ, ಹಾ ಅದಾವಿಲ್ಲ? ಅದಾವ್ರಲ್ಲ. ಕಾಶಿ ಯಾತ್ರೆಗೆ ಹೋದವ ಏನ? ಅವನ ಹೆಸರೇನು? ಯಾವ ತಾಯಿ ತಂದಿನ ತಗೊಂಡು ಹೋಗಿದ್ ತಾಯಿ ತಂದೆ ಹೆಸರೇನ? ಹೆಸರೇನ? ಹೆಂಗ್ರಿ ನಿಂಗಪ್ಪನ? ಯಾವುದೇ ಕತಿ ಹೇಳ್ರಿ ನೀವು, ದಯವಿಟ್ಟು ತಾಳಿ ಕೊಟ್ರೆ ನನ್ನ ಮನಸ್ಸು ಒಪ್ತದ, ಅದೇ ಆಧಾರ ಅಂತ ನಾ ಹೇಳಿನಿ. ಹೌದು. ಏನು ಮಗನ ಹೆಸರು ಹೇಳ್ರು, ತಂದೆ ಹೆಸರು ಹೇಳ್ರು, ತಾಯಿ ಹೆಸರು ಹೇಳ್ರು, ಅಲ್ಲಿ ಬಂದು ತಾಯಿ ಋಣ ತೀರಿಲ್ಲ ಅಂದಂತ ಹಿರಿಯರ ಹೆಸರು ಹೇಳ್ರು, ಒಬ್ಬರ ಹೇಳ್ರಪ್ಪ ನೋಡ್ರು. ಯಾಕೆ ಗಂಟ್ಲು ಬಿಗದಾವ್ ಹೇಳ್ರಿ? ಹಿಂಗ ಮಾತಾಡವ್ರ ನೀವು ತಾಯಿ ತಂದೆ ವಿಷಯ? ಇರ್ಲಿ ನನಗೊಂದು ತಿಳಿವಾತಿವತ್ತು ವಿಷಯ. ಕತ್ಲ ಬಿದ್ದೈತಿ ಚರ್ಮಣಗ ಅಪ್ಪನ ಪಾರ್ಟಿ ಅವ್ರಿಗೆ. ಏನ್ ಮಾಡಕ್ ಬರುವತ್ ಸುಮ್ಮನೆ ಜಾಡ್ ಸ್ಟೇಜ್ ಓದಿದ್ದು. ಖರೆ ಆಗಿದ್ ನಾವು ಈಗಿಲ್ಲೋ ಲಕ್ಷ್ಮಣನ. ಇಲ್ಲ ಆಗಿ ನಾವು ಈಗಿಲ್ಲ. ಇಲ್ಲ ತಾಕತ್ ಕಮ್ಮತ್ಲ. ವಿಷಯಾಂತರ ಮಾಡಬೇಡ್ರಿಪ್ಪ. ನಾ ಮೊದಲಿನ ಪಾಲದಾಗ ಹೇಳಿ ನಿಮಗ, ತಾಯಿ ತಂದಿ ಇದು ಪಾಲ್ ಹೆಂಗದ ಅಂತಂದ್ರೆ ಈ ಭೂಮಿ ಎಷ್ಟು ವಿಶಾಲದೋ ಅಖಂಡ ಅಖಂಡ ತಾಯಿ ತಂದಿ ಪಾಲೈತಿ. ಅದ್ರ ಒಳಗೆ ಎಲ್ಲೋ ಒಂದು ತಪ್ಪಲಿದ್ದಂಗೆ ಬನ್ನಿ ಗಿಡದಾಗ ಎಷ್ಟು ತಪ್ಪಲಿರ್ತಾವಲ್ಲ, ಬರೇ ಒಂದು ತಪ್ಪಲ ಬರೇ ಮಗನ ಪಾಲ. ಹೌದಲ್ರಿಪ್ಪ. ಹೌದು. ಇಡೀ ಗಿಡದಾಗಿನ ತಪ್ಪಲೆಲ್ಲ ತಾಯಿ ತಂದಿದೈತಿ. ನಿಮಗೆ ಹೇಳಾಕ ಬರುವತ್ತ ನಾ ಏನ್ ಮಾಡ್ಬೇಕು? ಇನ್ನಿ ಸುಮ್ಮಪ್ಪ ನಿನ್ನ ಕಂತು ಬೋದತ್ ಗಪ್ಪ. ಏನು ಮಾಡಕ್ ಆಗುದಿಲ್ಲ. ಬೆಳಗು ಮುಂಜಾನೆ ಸಮಯದಾಗ ಬಂದೈತಿ. ಮುಂದೆ ಇನ್ನೊಂದು ಸಾರಿ ಎಲ್ಲಾರ ನಿಮ್ಮ 1700 ಮಟ್ಟ ಮನೆ ಒಳಗ ಕೂಡಿದಿಪ್ಪ ಅಂತಂದ್ರ ತಂದಿ ಪಾಲ ನನಗಿರ್ಲಿ, ಮಗನ ಪಾಲನ ಹಿಡಿಯಕ್ಕೆ ಅತ್ತ. ಮಲ್ಲೋ ನಾ ಯಾಕೆ ಹೇಳಿನ ಗುರ್ತಾಯ್ತೇನು? ಎಲ್ಲಾ ಕಡೆ ತಂದಿದ ಹಿಡಿತಿದ್ದ, ಇವತ್ತು ಮಗಂದ ಯಾಕೆ ಹಿಡ್ದಾನೆ ಆಂಬಲ್ಲ, ಹಿಂಗ ಮಾಡೋ ಸಂಬಂಧ ಹಿಡ್ದೀನಿ ನೋಡು. ಹೌದು. ತಿಳ್ತೀಗ ತುಡುಗರಿಗೆ ಹಾದಿ ಕೇಳ್ರಿ, ಅವ್ರು ಸರಳ ಹಾದಿ ಹೇಳ್ತಾರ, ಅವ್ರಿಗೆ ತುಡುಗ್ ಮಾಡಕ್ ಸಾಸುವಂಗ ಹೇಳವ್ರ. ಅವ್ರು ಸಾಕ್ಸಂಗ ಹೇಳವ್ರಲ್ಲ. ವ್ಯಾಪಾರಿಗಾರನ್ ಧಾರಣೆ ಕೇಳ್ರಿ, ಅವ್ರು ಯಾರೇ ಕರೆಕ್ಟ್ ಹೇಳ್ತಾರ ರೇಟ? ಹಂಗ ಹೇಳ್ತಾರ್ರಿ? ಇಲ್ಲ, ಇಟ್ಟ ಹೇಳವ್ರ ಅವ್ರು. ಹೌದು. ಹಿಂಗದಪ್ಪ, ನಾ ಮಗನ ಪಾಲ ಹಿಡಿಬೇಕಾದ್ರೆ ಇದು ಕಾರಣ ಅದ. ಹಿಂಗದ ಮಲ್ಲು, ಇದು ನಿನಗೆ ತಿಳಿದಿತ್ತಂದ್ರೆ ನೀ ಟೇಬಲ್ ಕೆಳಗೆ ಕುಂಡಿರ್ತಿದ್ದಿಲ್ಲ. ನಿಂಗಪ್ಪ ನನ್ನ ಜೋಡಿ ಎದ್ ನಿಂದಿರ್ತಿದ್ದಿ. ಎದ್ ನಿಲ್ತಾರ ಏನ್ ಮಾಡೋ ಕಣ್ಣು ಕಾಣಿಸೋಲ್ರಿ. ಅದಕ್ಕ ವಿಷಯಾಂತರ ಆಗ್ಬಾರ್ದು ಪುಣ್ಯಾತ್ಮರೇ. ಹೌದು. ಇವತ್ತ ತಂದೆ ಮತ್ತು ಮಗನ ಪಾಲ ಬಹಳ ವಿಶಾಲವಾಗಿರತಕ್ಕಂಥದ್ದು. ಒಂದು ಮಾತು ಹೇಳಿದ್ರ ಅವರು, ಏನ್ರಿಪ್ಪ? ಇವತ್ತ ಹೋಗಸಿದ್ದ ಮುತ್ಯಾಗ ಕೆರೆಸಿದ್ದೇಶ್ವರ ಮಗ ಅದಾನ, ಮಗನ ಜಾತ್ರೆ ಐತಿ ಹಿಂಗೊಂದು ಹಿಡ್ಕೊಂಡು ನಾ ಮಾತಾಡಿದ್ದೆ. ಹೌದು. ಅವ್ರು ಹೇಳಿದ್ರು ಇದು ದೇವರ ಇದ್ದದ್ದು ಖರೆ. ಹೋಗಸಿದ್ದ ಮುತ್ಯಾಗ ಏನಾಗ್ಬೇಕು? ಕೆರೆಸಿದ್ದ ಮುತ್ಯ
ಬುಲೋಕ್ ಸಿದ್ಧಿಗೆ ಏನಾಗಬೇಕು ಈ ಮುತ್ಯ? ಮಗನರ್ಲೆ ನಾ ಮಾತಾಡಿದ ಏನಾರು ತಪ್ಪೈತೇನು? ಇಲ್ಲ ಸರ ಲೆಕ್ಕಪತ್ರ ಹೇಳಾಕತ್ತೀರಿ ಮಕ್ಕಳಿಗೆ ಕರೆಕ್ಟ್ ಹೇಳ್ರಿ. ಹಾ 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 ಜನಗಣತಿ ಮಾಡಕ್ ಹೋಗೋ ಟೈಮ್ದಾಗ ಮನಿ ಸಿಗುವಂಗಿಲ್ಲ ಬಿಡುವಂಗಿಲ್ಲ, 8 ದಿನ ಉಪವಾಸ ನೀವು ತಿರುಗಾಡೋದು ಬಿಡುವಂಗಿಲ್ಲ. ಹಿಂಗಾಗೈತಿ ನಿಮ್ ಜಲಮ. ಹೌದು. ಏನಿಲ್ಲ, ಬೆಳಗು ಸಮಯದಾಗ ಬಂದೈತಿ, ಇನ್ನೊಂದು ಕ್ಯಾಲಿ ಒಂದು ಪಾಳೆ ಕೊಡ್ತೀನಿ ನಿಮ್ಗ. ಏನ್ ತೋರ್ತೀರಿ ತೋರ್ರಿ, ತೌಡರ್ ಇರುವಾತು ಅದ್ರಾಗ ಅಕ್ಕೇರಿ ಇರುವಲ್ಲ ಏನಾರ ಇರುವಾತು ರಾಶಿ ಮಾಡ್ಕೊಂಡು ಹೋಗೋನು. ಹೌದು. ನನ್ನ ಮುಂದ ಇನ್ನ ಯಾರಿಲ್ಲ ಅಂತ ನಾನು ಹಂಕಾರ ದೈತಗ ಬಂದ ಒಂದ ಕಿವಿ ಹಾಸಿ ಮ್ಯಾಲ ಹೊತ್ತ, ಒಂದ ಕಿವಿ ಹಾಸಿ ಮ್ಯಾಲ ಹೊತ್ತ ಬೀರಣ್ಣ ದೇವರ ದೈತನ ಕತಿಯ ಹೊಡಿ ಬಾಗ ಮುಂದ ಒಳಿತ. ಗೋಪಾಲ ರಜುನ ಮ್ಯಾಲಿಗೆ ಬಿಗತ ಸತ್ಯನಿಗೆ ಹಾಡಾಕ ಕೊಡ್ತಾರೋ ಸಾತ ವಿಜಯನ ಡಗ್ಗಾದ ತಳಗಾತ ಪ್ರಕಾಶ್ ಡಗ್ಗಾದ ತಳಗಾತ ಅಂಜ ಬೇಡ ಎಂದು ಆದಿಶಕ್ತಿ ಅವಾಗ ಹೇಳಕ್ಕೆ ಮಾತ. ಸತ್ಯವಂತ ನಮ್ಮ ಸಿದ್ಧರ ಮಾರಾಗ ಯಾ